ಗುರುಗಳೇ, ಇಷ್ಟೊತ್ತು ನೀವು ಒಂದು ಸ್ವಲ್ಪ ಭಯ ಬೀಳೋ ರೀತಿಯಲ್ಲಿ, ಜನ ಆತಂಕಕ್ಕೊಳಗಾಗೋ ರೀತಿಯಲ್ಲಿ ಹೇಳಿದ್ರಿ ಎಲ್ಲೆಲ್ಲಿ ಗಂಡಾಂತರ ಯಾವುದರಿಂದ ಹುಷಾರಾಗಿರಬೇಕು ಅಂತ. ಪ್ರತಿ ಬಾರಿ ಕೂಡ ನೀವು ಹೇಳ್ತಾ ಇರ್ತೀರಿ ಇಂಥ ದೇವರ ದರ್ಶನ ಮಾಡಿದ್ರೆ ಗಂಡಾಂತರ ದೂರ ಆಗುತ್ತೆ, ಹುಷಾರಾಗಿರಬಹುದು, ಒಂದಷ್ಟು ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಅಂತ. ಸೊ ಜನಕ್ಕೆ ಅದ್ರ ಬಗ್ಗೆ ತಿಳಿಸ್ಕೊಡಿ, ಏನು ಪರಿಹಾರಗಳಿದೆ ಇದೆಲ್ಲದರಿಂದ ದೂರ ಆಗೋದಕ್ಕೆ? ಸಾಧಾರಣವಾಗಿ ನಿದ್ರಾವಸ್ಥೆಯಲ್ಲಿ ಇರತಕ್ಕಂಥ ರಂಗನಾಥ ಸ್ವಾಮಿ ಸ್ಮರಣೆ ಮಾಡೋದು ಬಹಳ ವಿಶೇಷ. ನೋಡು, ನೀರಲ್ಲಿರ್ತಾನೆ, ಮಲಗಿರೋ ವಿಷ್ಣು ಇರ್ತಾನೆ. ಸಾಧಾರಣ ವಿಷ್ಣು ಸಹಸ್ರನಾಮ ಬಹಳ ವಿಶೇಷ. ಅದರಲ್ಲಿ ಸ್ಕಾಂದ ಪುರಾಣದಲ್ಲಿ ವಿಷ್ಣು ಸಹಸ್ರನಾಮವನ್ನು ಇಂದ್ರಕೃತಂಬ ಅಂತೇಳಿ ಇಂದ್ರಾನೇ ಸೃಷ್ಟಿ ಮಾಡಿರ್ತಕ್ಕಂಥ ವಿಷ್ಣು ಸಹಸ್ರನಾಮ ಹೇಳುತ್ತೆ. ಅದರಲ್ಲೂ ಒಂದು ರಹಸ್ಯ ಹೇಳಿದೆ, ಏನು ಅಂದರೆ ರಾಜಕೀಯ ಬೇಕಾದರೆ, ದೊಡ್ಡ ಪೊಸಿಷನ್ ಬೇಕಾದರೆ, ಸೊ ಇಂಥವ್ರು ಏನು ಮಾಡ್ತಾರೆ, ಋಷಿಗಳಿರೋಂಥ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು ಅಂತ. ಡಿ ಕೆ ಶಿವಕುಮಾರು ಏನು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಅವ್ರ ಕಡೆ ಏನು ಪಿ ಎಗಳು ನೋಡ್ತಿದ್ದೀರಾ, ಫೋನ್ಗಳೇನು ನನಗೇನು ಮಾಡಿಲ್ಲ. ಮಾಡಿದ್ರೆ ಒಂದು ವಿಶೇಷವಾಗಿರೋ 4-5 ಕ್ಷೇತ್ರ 3 ಪರಿಹಾರ ಕೊಡ್ತೀನಿ, ಮುಖ್ಯಮಂತ್ರಿಗಳು ಗ್ಯಾರಂಟಿ ಅಂತ ನಿಮಗೂ ಪಾಪ ಖಚಿತವಾಗುತ್ತೆ. ನಾನು ಹೇಳ್ದಂಗೆ ಕೇಳಬೇಕಷ್ಟೇ. ಇಲ್ಲದೇ ನಾನು ಯಾವತ್ತೋ ಮಾಡ್ಬಿಡ್ತಿದ್ದೆ, 3 ತಿಂಗಳು ಹಿಂದೆ ಮಾಡ್ಬಿಡ್ತಿದ್ದೆ ಅಂತ ಇಟ್ಕೋ, ಅದು ಬೇರೆ ಪ್ರಶ್ನೆ. ಆದರೆ ಸಮಯ ಇನ್ನೊಂದು ಅಡ್ಡಡ್ಡ ಬರುತ್ತಲ್ಲ, ಯಾಕೆ ಅಡ್ಡಗಳು ಬರುತ್ತೆ ಅಂತ. ಸೊ ಹಾಗೆ ನೀವೆಲ್ಲ ಇದಕ್ಕೆಲ್ಲ ಪರಿಹಾರ ಅಂದರೆ ಬುಧವಾರ ನಿಂತಿರೋ ವೆಂಕಟೇಶ್ವರನಿಗೆ, ಅಂದರೆ ನಿಂತಿರೋ ವಿಷ್ಣುಗೆ ಮಲಗಿರೋ, ಅದಕ್ಕೇನು ಹೇಳ್ತೆ, ಮೂಲತಃ ಬ್ರಹ್ಮರೂಪಾಯ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಹ್ಮ ಅಂತೆ, ಮಾಧ್ಯಾಹ್ನಿಕ ಮಹೇಶ್ವರ, ಸಾಯಂ ಸಂಧ್ಯಾಕಾಲ ಸ್ವಯಂ ವಿಷ್ಣು ದಿವಾಕರ. ಅದಕ್ಕೆ ನೀರಿನಲ್ಲಿರ್ತಕ್ಕಂಥ ತಿಳಿಯಾಗಿರ್ತಕ್ಕಂಥ ವಿಷ್ಣು ಮಲಗಿದ್ರೆ ಶನಿವಾರ ವಿಶೇಷ ಅಂತ. ಸೊ ಶನಿಗೂ ವಿಷ್ಣುನೇ ಪ್ರಿಯ, ಬುಧನಿಗೂ ವಿಷ್ಣುನೇ. ಈಗ ನೀವೆಲ್ಲ ಅಂದ್ಕೊಂಡಾಗೆ ಶನಿ ಅಕಸ್ಮಾತ್ ಶನಿ ಕಾಟ ಇದ್ದರೆ ತಪ್ಪಿಸ್ಕೋಬೋದಂತೆ ಶ್ರುತಿ. ಬುಧನಿದ್ದರೆ ಬದುಕಿದ್ದುಂಟೆ ಅಂತ ಗಾದೆನೇ ಇದೆ ಶಾಸ್ತ್ರದಲ್ಲಿ. ಅದಕ್ಕೋಸ್ಕರ ಬುಧ ಮತ್ತು ಶನಿಗೆ 2 ನಪುಂಸಕ ಗ್ರಹಗಳು. ಇನ್ನು ಮೇಲೆ ನಿಮಗೆಲ್ಲ ತೊಂದರೆ ಆಗೋದು, ಇಷ್ಟು ಜನ ಇವತ್ತೇನು ಹೇಳಿದ್ವಿ, ಇದು ಕರೆಕ್ಟಾಗಿ ಇನ್ನು 1.5 ವರ್ಷಗಳ ಕಾಲಕ್ಕೆ ಮಾತ್ರ ಈ ಬುಧನಿಂದ ಶನಿಯಿಂದ ಜಾಸ್ತಿ ಆತಂಕಗಳು ಎಲ್ಲ ರಾಶಿಯವರಿಗೂ. ಕೆಲವ್ರಿಗಿರುತ್ತೆ, ಕೆಲವ್ರಿಗೆ ಆತಂಕಗಳಿಲ್ಲ, ಕೆಲವ್ರಿಗೆ ಒಳ್ಳೇದು ಮಾಡ್ತಾನೆ ಶನಿ ಈ ಸಲ. ನೋಡಿ, ಇಷ್ಟು ವರ್ಷಕ್ಕೆ ವೃಷಭ ರಾಶಿಯವರಿಗೆ ನನ್ನ ಯೋಗ್ಯತೆಗೆ ಒಂದು ಮನೆ ಇಲ್ಲ, ಒಂದು ಸೈಟ್ ಇಲ್ಲ, ನಾನೊಂದು ಮನೆ ಕಟ್ಕೊಳ್ಳೋಕ್ಕಾಗಿಲ್ಲ. ಆಮೇಲೆ ವೃಷಭ ರಾಶಿಯವ್ರ ಹಣೆ ಬರ ಏನಂದ್ರೆ ಜೀವನಾಪರ್ಯಂತ ನಾಳೆ ಕೂತು ತಿನ್ನೋಕ್ಕಾಗಲ್ಲ. ವೃಷಭ ಅಂದರೆ ಎತ್ತು, ದುಡಿಲೇಬೇಕು, ನಾಳೆ ತಿನ್ನಬೇಕಾದ್ರೆ ನೀವು. ಆದರೆ ಈ ವರ್ಷದಿಂದ ಕರೆಕ್ಟಾಗಿ 1.5 ವರ್ಷ ಕಾಲ ಎಲ್ಲರೂ ಮನೆಗಳು ಮಾಡ್ಕೊತೀರಾ, ಸ್ವಂತ ಅವಕಾಶಗಳು ಬರುತ್ತೆ, ಸೈಟ್ ತೊಗೊಳೋಕ್ಕೆ ಒಂದು ಭಗವಂತ ಲೋನ್ ಆದರೂ ಕೊಡ್ತಾನೆ, ನಿಮ್ಮ ಸ್ವಂತ ಜಾಗದಲ್ಲಿ ಇರ್ತೀರ. ಸೊ ಇದಕ್ಕೆಲ್ಲ ಈ ಕಾರಣ ಏನಂದರೆ, ಈ ಪರಿಹಾರಕ್ಕೆ ನೀರಿನಲ್ಲಿರ್ತಕ್ಕಂಥ ರಂಗನಾಥನ, ಅಂದರೆ ನಿದ್ರಾವಸ್ಥೆಯಲ್ಲಿರ್ತಕ್ಕಂಥ ರಂಗನಾಥ, ಶ್ರೀರಂಗಪಟ್ಟಣ ರಂಗನಾಥ ಆಗಿರ್ಬೋದು, ಶಿವನ್ ಸಮುದ್ರ ರಂಗನಾಥ ಆಗಿರ್ಬೋದು, ಶ್ರೀರಂಗಂ ರಂಗನಾಥ ಆಗಿರ್ಬೋದು, ಅನಂತ ಪದ್ಮನಾಭ ಆಗಿರ್ತಕ್ಕಂಥ ಮಲಗಿರೋನಾಗಿರ್ಬೋದು, ರಾಜಾಜಿನಗರಲ್ಲಿರ್ತಕ್ಕಂಥ ವಿಶೇಷವಾಗಿರೋ ರಂಗನಾಥ ಆಗಿರ್ಬೋದು, ಮಲಗಿರೋ ವಿಷ್ಣುಗೆ ಸಾಯಂಕಾಲದೊತ್ತು ಯಾರು ಶನಿವಾರದ ದಿವಸ ಮಲಗಿರೋಂಥ ವಿಷ್ಣುಗೆ ಹೋಗಿ ಲಕ್ಷ್ಮೀ ಕಾಲತ್ರ ಇರಲಿ, ಶ್ರೀದೇವಿ ಭೂದೇವಿ ಕಾಲತ್ರ ಇರಲಿ, ರಂಗನಾಥ ಮಲಗಿರಬೇಕು, ಅಂದರೆ ವಿಷ್ಣು ಮಲಗಿರಬೇಕು, ಅವನ ಹತ್ರ ಹೋಗಿ ಯಾರು ತುಳಸಿಯನ್ನು ಸಾಯಂಕಾಲದಲ್ಲಿ ಅರ್ಪಿಸ್ತಾರೋ, ತಮ್ಮನ್ನು ತಾವು ಲೀನವಾಗಿ ಪರಿವರ್ತನೆ ಮಾಡ್ತಾರೋ, ನಿಮಗೆ ತಪ್ಸಕ್ಕೆ ಸಾಧ್ಯ ಇಲ್ಲ. ದೊಡ್ಡದಾಗಿರೋದು ತಲೆ ಮೇಲೆ ಬಂದೇ ಬಿಟ್ಬಿಡುತ್ತೆ ಹುಷಾರು ಅನ್ನೋ ಬದಲು ಚಿಕ್ಕದಾಗಿ ಕಾಲಲ್ಲಿ ಏಟಾಗುತ್ತೆ. ತಪ್ಸಕ್ಕೆ ನಾನು ದೇವರಲ್ಲ, ಆದರೆ ನಿಮಗೆ ದೊಡ್ಡದಾಗ ಕುಂಬಳಕಾಯಲ್ಲಿ ಹೋಗೋದು ಸಾಸಿವೆಯಲ್ಲಿ ಹೋಗುತ್ತೆ. ಕೆಲವರಿಗೆ ಫುಲ್ ತಪ್ಪಿಸ್ಕೋಬೋದು, ಅಂದರೆ ಕರ್ಮಣ್ಯವಾದಿಕ ಅವ್ರವ್ರ ಕರ್ಮಾನುಸಾರ ಅವ್ರವ್ರಿಗೆ. ಅದೇ ರೀತಿಯಾಗಿ ಬುಧನಿಗೆ, ಅಂದರೆ ನಿಂತಿರೋ ವಿಷ್ಣುಗೆ, ಅದು ರಾಮ ಆಗಲಿ, ಕೃಷ್ಣ ಪರಮಾತ್ಮ ಆಗಲಿ, ಸಾಕ್ಷಾತ್ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪರಶುರಾಮ ದೇವಸ್ಥಾನ ಆಗಲಿ, ಅಥವಾ ಯಾವುದಾದ್ರು ನರಸಿಂಹಸ್ವಾಮಿ ದೇವಸ್ಥಾನ ಆಗಲಿ, ಅವನು ನಿಂತಿರಬೇಕು. ನರಸಿಂಹಸ್ವಾಮಿ ದೇವಸ್ಥಾನ ಹೊಸೂರು ಭಾಗದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ನರಸಿಂಹ, ನಿಂತಿರ್ತಕ್ಕಂಥ ನರಸಿಂಹ, ಕೂತಿರೋ ನರಸಿಂಹ ಲಕ್ಷ್ಮಿ ಇಲ್ಲದೆ ಯೋಗ ನರಸಿಂಹನ ಕೂತಿರ್ತಾನೆ. ಇಂಥ ನರಸಿಂಹಗಳಿಗೆ ಯಾರು ಬುಧವಾರ ದಿವಸ ಸಾಯಂಕಾಲ ಸೂರ್ಯಾಸ್ತ ಮೇಲೆ, ಎರಡೂ ಸೂರ್ಯ ಮುಳುಗದ ಮೇಲೇ ಕೊಡಬೇಕು, ಜ್ಞಾಪಕ ಇಟ್ಕೊಳ್ಳಿ. ಕುಟುಂಬ ಪರಿವಾರ ಸಮೇತ ಹೋಗಿ ಯಾರನ್ನ ತುಳಸಿಯನ್ನು ಕೊಟ್ಟು ಅರ್ಪಿಸ್ತಾರೋ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಹೆಂಗಸರಿಗೆ ಮಾತ್ರ ಎಲ್ರಿಗೂ ಹೇಳ್ತೀನಿ, ಮನೆಯಲ್ಲಿ ಅಕ್ಕಿನ ಒಂದಿಷ್ಟು ಒಂದು ವಿಶೇಷವಾಗಿರೋ ಅಕ್ಕಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಬರ್ತಿರೋ, ಹೊರನಾಡಲ್ಲಿ ನಮಸ್ಕಾರ ಮಾಡ್ಕೊಂಬರ್ತಿರೋ, ಅನ್ನಪೂರ್ಣೇಶ್ವರಿ ಸಂಕಲ್ಪ ಮಾಡ್ಕೊತಿರೋ, ಪುಟಾಣಿ ಒಂದು ಅಕ್ಕಿ, ಒಂದು ಒಳ್ಳೆ ಹಿತ್ತಾಳಿ ಪಾವು, ಬೆಳ್ಳಿ ಪಾವು, ತಾಮ್ರದ ಪಾವು, ಸ್ಟೀಲಲ್ಲ ಸದ್ಯ, ಪುಟಾಣಿ ಪಾವು ಅಕ್ಕಿ ತುಂಬಿಸಿ ಅದರೊಳಗೆ ಲಕ್ಷ್ಮೀನಾರಾಯಣ ವಿಗ್ರಹನ ಯಾರು ಅಡುಗೆ ಮನೇಲಿ ಇಟ್ಟಿರ್ತೀರೋ, ದಯವಿಟ್ಟು ನಿಮ್ಮ ದುಡ್ಡುಗಳನ್ನ ಇನ್ನು ಮೇಲೆ ಖರ್ಚು ಮಾಡಬೇಡಿ. 6 ವರ್ಷ ಕಷ್ಟಪಡ್ತೀರಾ, ನಾಳೆ ಬಾಯಿ ಬಡ್ಕೊಂಡ್ರು ಯಾರೂ ನಿಮ್ಗೆ ಸಹಾಯ ಮಾಡಲ್ಲ. ನಿಮ್ಮ ಕಷ್ಟ ನೀವೇ ಹೊತ್ಕೋಬೇಕು, ಪಕ್ಕದ ಮನೆಯವ್ನು ಸಹಾಯ ಮಾಡಲ್ಲ, ನಂಬಿಕೊಂಡವನೇ ಇವತ್ತು ಸ್ವಂತದವರೇ ಸಹಾಯ ಮಾಡಲ್ಲ. ಆದ್ದರಿಂದ ಹೆಂಗಸರು ದಯವಿಟ್ಟು ಕ್ಯಾಶಾಗಿ ಇಟ್ಕೊಳ್ಳಿ.